ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಏನಿದೆ, ನಾನು ಒಬ್ಬ ಅಧ್ಯಕ್ಷರು ಆಗಿರಬಹುದು, ಆದ್ರೆ ನನಗೆ ಅಧ್ಯಕ್ಷರು ಆಗಿರುವಂತ ಯಾವುದೇ ಕುರ್ಚಿ ನನಗೆ ಗರ್ವ ಇಲ್ಲ. ಯಾಕಂದ್ರೆ ನನ್ನ ವಿದ್ಯಾರ್ಥಿಗಳು, ನಿಜ ಹೇಳ್ತೀನಿ, ನಾನು ತುಂಬಾ ಅದೃಷ್ಟವಂತ ಅಂತ ನಾನು ತಿಳ್ಕೊಳ್ತೀನಿ. ನನ್ನ ವಿದ್ಯಾರ್ಥಿಗಳು ಸದಾ ಎನ್ನುವಾಗಿ ರಾತ್ರಿ ಹಗಲು, ವರ್ಷದಲ್ಲಿ 1 ತಿಂಗಳು ನಾವು ಈ ಕಾರ್ಯಕ್ರಮವನ್ನ ನಮ್ಮ ಜಯರಾಮ್ ಸರ್ ಅವರ ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಮೊದಲನೇದಾಗಿ ಗುರುಗಳಿಗೆ ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ಮಾನ್ಯ ಗುರುಗಳಿಗೆ ಅಪ್ಪಣೆ ತಗೊಂಡು ನಾವು ಕೆಲಸ ಶುರು ಮಾಡ್ತೀವಿ. ನಿಜ ಹೇಳ್ತೀನಿ, 10 ದಿನಗಳಲ್ಲಿ ಸುಲಭವಾಗಿ ಏನು ಶ್ರಮ ಇಲ್ಲದೆ ನಮಗೆ ಯಾರಾದ್ರೂ ಇವತ್ತು ಈ ಒಂದು ಸಂಘಕ್ಕೆ ಸಹಾಯ ಮಾಡ್ತಾರೋ ಅವರೆಲ್ಲರೂ ಬಹಳ ಸಂತೋಷದಿಂದ, ಆತ್ಮೀಯವಾಗಿ, ಪ್ರೀತಿಯಿಂದ ಸರ್ ಆಯ್ತು ಸರ್, ನಿಮ್ ಜೊತೆ ನಾನು ಇರ್ತೀನಿ ಸರ್, ಅಪ್ಪ ನೀವು 1 ವರ್ಷ 2 ವರ್ಷ ನೀವು ಕಾರ್ಯಕ್ರಮಕ್ಕೆ ಬಂದಿರಲಿ, ಸಾರಿ ಸರ್ ನಾನು ತುಂಬಾ ಬಿಸಿಯಲ್ಲಿ ಇದ್ದೀನಿ ಸರ್, ಬರಕ್ ಆಗ್ಲಿಲ್ಲ ಸರ್, ಇವತ್ತು ಮುಖ್ಯವಾಗಿ 4 ಜನ ಬರ್ಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ, ಬೆಳಗ್ಗೆನೆ ಮಾಡ್ತಿದ್ರು ಫೋನ್, ಸರ್ ತುಂಬಾ ಕಷ್ಟ ಇದೆ ಸರ್, ಜರ್ಮನಿಗೆ ಹೋಗ್ತಾ ಇದ್ದೀನಿ ಸರ್, ಜಪಾನ್ಗೆ ಹೋಗ್ತಾ ಇದ್ದೀನಿ ಸರ್, ಪ್ಲೀಸ್ ಸರ್ ನೀವು ಪ್ಲೀಸ್. ನನಗೆ ಎಷ್ಟು ಖುಷಿ ಆಗುತ್ತೆ ನಿಜ ರೀ. ಯಾವತ್ತೂ ಅಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅರಮನೆಯಲ್ಲಿ ನಾವು ಸಾಯ್ಬೇಕು. ಅಂದ್ರೆ ಈ ವಿದ್ಯಾರ್ಥಿ ದಶೆ ಇದೆಯಲ್ಲ, ಈ ವಿದ್ಯಾರ್ಥಿ ದಶೆಯಲ್ಲಿ ನೀವು ಒಬ್ಬ ಆಟೋ ರಿಕ್ಷಾ ಅವನು ಒಬ್ಬ IAS ಆಫೀಸರ್ ಆಗಬಹುದು, ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಒಬ್ಬ ಸೈಂಟಿಸ್ಟ್, ಒಬ್ಬ ರೈತನ ಮಗ ಸೈಂಟಿಸ್ಟ್ ಆಗ್ಬೋದು, ಪೈಲಟ್ ಆಗ್ಬೋದು, IAS ಆಫೀಸರ್ ಆಗ್ಬೋದು, ಬೇರೆ ಕಲೆಕ್ಟರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಯಾವ್ದ್ರಿಂದ ಮಾತ್ರ ಸಾಧ್ಯ? ಬರೀ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾಕೆ? ಆಟೋ ಡ್ರೈವರ್ ಆಗಿ ಸುತ್ತೋಗ್ಬೇಕಾ? ಒಬ್ಬ ರೈತನಾಗೆ ಸುತ್ತೋಗ್ಬೇಕಾ? ಯಾಕೆ ಸಾಯ್ಬೇಕು? ಯಾಕೆ? ಇವತ್ತು ನೀವು ಏನು ಓದ್ಬೇಕು ಅನ್ಕೊಂಡಿದ್ದೀರೋ ಅದು ಎಲ್ಲವೂ ನೀವು ಚೆನ್ನಾಗಿ ಓದಿದ್ರೆ, ನೀವು ಯಾರಿಗೆ ಆರ್ಥಿಕವಾಗಿ ನೀವು ಹಿಂದುಳಿದಿದ್ದೀರೋ, ನಿಮ್ಮ ಕೈಯಲ್ಲಿ ಓದಕ್ ಆಗ್ತಾ ಇಲ್ವೋ, ದಯವಿಟ್ಟು ನಮಗೆ ಫೋನ್ ಮಾಡಿ, ನಮ್ಮ ಟ್ರಸ್ಟಿಗೆ ಫೋನ್ ಮಾಡಿ. ನಮ್ಮ ಟ್ರಸ್ಟ್ ನವರು ಸದಾ ನಿಮ್ಮ ಜೊತೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ, 12 ಗಂಟೆ ರಾತ್ರಿ ನಿಮ್ಮ ಮನೆ ಮುಂದೆ ನಾವು ಇರ್ತೀವಿ. ಯಾಕೆ ನಾನು ಈ ಮಾತು ಹೇಳ್ತಾ ಇರ್ತೀನಿ ಅಂದ್ರೆ, ಯಾಕೆ ನಾನು ಮಾತಾಡ್ತಾರೆ, ನನ್ನ ಜೊತೆಗೆ ಇರುವಂತಹ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು, ಆ ರೀತಿ ಕೆಲಸ ಮಾಡುವಂತ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಇದ್ದಾರೆ. ನನಗೆ ಅದೇ ಹೆಮ್ಮೆ. ರಾತ್ರಿ ಎಷ್ಟೊತ್ತಿಗನ್ನಾಗ್ಲಿ ಶಿವ ಹಿಂಗಾಯ್ತು, ಮತ್ತೆ ರಮು ಹಿಂಗಾಯ್ತು, ಗಣೇಶ ಹಿಂಗಾಯ್ತು ಆಗುತ್ತೆ, ಅದರ ಪ್ರತಿಫಲ ತುಂಬಾ ಸಿಹಿಯಾಗಿ ಇರುತ್ತೆ. ಕೇರ್ ಮೋರ್ ಅಬೌಟ್ ಅದರ್ಸ್ ಅಂಡ್ ಯು ವಿಲ್ ಬಿ ಟೇಕನ್ ಕೇರ್ ಆಫ್. ಒಬ್ಬರಿಗೆ ನೀನು ಚೆನ್ನಾಗಿ ನೀನು ನೋಡ್ಕೊಂಡ್ರೆ ನಿನ್ನನ್ನ ದೇವರು ಚೆನ್ನಾಗಿ ನೋಡ್ಕೊಂತಾರೆ. ಹಾಗಾಗಿ ಮಕ್ಕಳೇ, ನೀವೆಲ್ಲರೂ ಸಹ ಒಳ್ಳೆ ನಡತೆ, ಒಳ್ಳೆ ನುಡಿ, ಒಳ್ಳೆದನ್ನಾಗಿ ತಂದೆ ತಾಯಿಗಳನ್ನ ನೀವು ಯಾವತ್ತೂ ಮರಿಬೇಡ್ರಿ. ಪಾಪ ತಂದೆ ತಾಯಿಗಳು ನಿಮ್ಗೆಲ್ಲವೂ ತ್ಯಾಗ ಮಾಡಿದ್ದಾರೆ. ಅವ್ರೇನು ಜೀವನದಲ್ಲಿ ಕಷ್ಟ ಪಡ್ತಾರೆ ಹೊತ್ತು ಅವ್ರೇನು ಸುಖ ಪಟ್ಟಿಲ್ಲ. ಅಂತವರಿಗೆ ನೀವು ಆಸರೆಯಾಗಿ ಅವರಿಗೆ ಸಂತೋಷ ತಂದ್ಕೊಡಿ. ಯಾವಾಗ ನೀವು ಸಂತೋಷ ತಂದು ಕೊಡ್ತೀರಾ, ನೀವು ನಿಮ್ಮ ಒಂದು ಗುರಿಯನ್ನು ಮುಟ್ಟಿದ್ರೆ ಅವ್ರಿಗೆ ಸಂತೋಷ ಆಗ್ಬೋದು. ಅವ್ರು ಏನ್ ಕೇಳ್ತಾರೆ ನಿಮ್ಮನ್ನ? ಅವ್ರು ಏನೂ ಕೇಳಲ್ಲ. ಕೇಳೋದೊಂದೇ, ನಮ್ಮ ಮಗು ಚೆನ್ನಾಗಾಗ್ಬೇಕು, ನಮ್ಮ ಮಗು ಇತರರಿಗೆ ಒಂದು ದಾರಿದೀಪ ಆಗ್ಬೇಕು, 4 ಜನ ನಮ್ಮ ಮನೆಯಲ್ಲಿ ನಮಗೆ ನನ್ನ ಮಗನು ಒಳ್ಳೇದು ಅಂತ ಹೇಳ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದನ್ನ ನೀವು ನೆರವೇರಿಸ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ.